ನಾವು ಮುನ್ನಾರಲ್ಲಿ ರೂಮ್ ಬುಕ್ ಮಾಡ್ಕೊಂಡಿದ್ವಿ, ಬಟ್ ವರ್ಕಲಾದಲ್ಲಿ ರೆಸಾರ್ಟ್ ಬುಕ್ ಮಾಡ್ಕೊಂಬಿಟ್ವಿ. ಓಕೆ, ಆ ಡೇ ನಮ್ಮದು ಲಾಸ್ಟ್ ವೆಕೇಷನ್ ಟ್ರಿಪ್ ಈವ್ನಿಂಗ್ ಆಗಿರುತ್ತೆ. ಸೊ ಈವ್ನಿಂಗ್ ಒಂದು 2-3 ಹಾರ್ಸ್ ಮುಂಚೆಯಿಂದನೇ ನಾವು ರೆಸ್ಟ್ ಸ್ಟಾರ್ಟ್ ಮಾಡ್ಕೊಂಬಿಟ್ವಿ. ಬಿಕಾಸ್ ನಾಳೆ ಮಾರ್ನಿಂಗ್ ನಾವು ಅರ್ಲಿ ಮಾರ್ನಿಂಗ್ ಬಿಡಬೇಕು ಅಂತ. ನಾವೆಲ್ಲ ತುಂಬ ರೆಸ್ಟ್ ಮಾಡ್ಕೊತಿದ್ವಿ, ಬಟ್ ವಿಘ್ನೇಶ್ ಅವನೇ ಕಾರ್ ಡ್ರೈವ್ ಮಾಡ್ತಿರೋದ್ರಿಂದ ಅವನಿಗೆ ಜಾಸ್ತಿ ರೆಸ್ಟ್ ಬೇಕು ಅಂತ ನಾವು ಆ ಡೇ ಈವ್ನಿಂಗ್ನೇ ಕಂಪ್ಲೀಟ್ ಮಾಡಿಕೊಂಡು ಈವ್ನಿಂಗಿಂದ ರೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ವಿ. ಓಕೆ, ಒಂದು 2 ಹಾರ್ಸ್ ಸ್ನ್ಯಾಕ್ಸ್ ಏನು ಬೇಕೋ ಅದು ತೊಗೊಂಡು ಬರೋಣ ಅಂತ ಹೋದ್ವಿ. ಏನೇನು ಸ್ನ್ಯಾಕ್ಸ್ ಬೇಕೋ ಎಲ್ಲ ತೊಗೊಂಡು ಮತ್ತು ಲೈಟಾಗಿ ಡಿನ್ನರ್ನೂ ಮಾಡಿಕೊಂಡು ಬೇಗ ಒಂದು 7:30 ಅಷ್ಟರಲ್ಲೇ ನಾವೆಲ್ಲ ಬೇಗ ಮಲ್ಕೊಂಡ್ಬಿಟ್ವಿ. ಟ್ರಿಪ್ ಏನೋ ಕಂಪ್ಲೀಟ್ ಆಗೋಯ್ತು, ಬಟ್ ನನಗೆ ನೆಕ್ಸ್ಟ್ ಡೇ ಲಾಗಿನ್ ಆಗಬೇಕಲ್ಲ ಅನ್ನೋ ಯೋಚನೆ ಜಾಸ್ತಿ ಆಗೋಯಿತು. ಬಟ್ ಎಲ್ಲೋ ಒಂದು ಕಡೆ ಮಿಸ್ ಮಾಡ್ಕೊತಿದ್ದೆ ಟ್ರಿಪ್ನ. ಅಯ್ಯೋ, ಇಷ್ಟು ಬೇಗ ಕಂಪ್ಲೀಟ್ ಆಗೋಯ್ತಾ, ಮತ್ತೆ ನಾನು ಲಾಗಿನ್ ಸ್ಟಾರ್ಟ್ ಮಾಡಬೇಕಾ ಅಂತ ಫೀಲ್ ಆಗ್ತಿತ್ತು. ಈ ಒಂದು ಮೆಮೊರೀಸ್, ಹ್ಯಾಪಿನೆಸ್, ಕಂಫರ್ಟ್ ಝೋನ್ ಇದೆಲ್ಲ ನನಗೆ ಒಂಥರ ಹ್ಯಾಪಿನೆಸ್ಸೇ ಫೀಲ್ ಆಯಿತು. ಮತ್ತೆ ಇನ್ನೊಂದು ಸರಿ ಟ್ರಿಪ್ ಪ್ಲ್ಯಾನ್ ಮಾಡಬೇಕು ಅಂತ ಅಂದ್ಕೊಂಡು ಬ್ಯಾಕ್ ಟು ಬ್ಯಾಂಗ್ಳೂರ್.